ಬಂಧುಗಳೇ, ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಮುಖ್ಯಮಂತ್ರಿಗಳಾಗಿ ಈ ನಾಡಿಗೆ ಬಡವರ ಪಾಲಿನ ಒಬ್ಬ ರೈತನ ಮಗ, ಅದರಲ್ಲೂ ಎಚ್ ಡಿ ದೇವೇಗೌಡರ ಸುಪುತ್ರ ಇದೆ ಅಂತಕ್ಕಂಥದ್ದನ್ನ ಕುಮಾರಣ್ಣವರು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ತೋರಿಸಿಕೊಟ್ಟಿದ್ದಾರೆ. ಅದಾದ ಮೇಲೆ ಬಹುತೇಕ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಹಿರಿಯ ನಾಯಕರಾದಂತಹ ತಮ್ಮಣ್ಣ ಸಾಹೇಬರವರ ಮುಖಂಡತ್ವದಲ್ಲಿ ನಾವೆಲ್ಲರೂ ಸೇರಿ ಮೈಸೂರಿನ ಮೆಟ್ರೋಪಾಲ್ ಹೋಟೆಲ್ನಲ್ಲಿ ಈ ಚುನಾವಣೆ 2024ರ ಲೋಕಸಭಾ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗುವ ಮುನ್ನ ಒಂದು ನಿರ್ಣಯವನ್ನು ಮಾಡಿದ್ವಿ. ಕಳೆದ ಬಾರಿ ನಮ್ಮ ಯುವ ನಾಯಕರಾದಂತ ನಿಖಿಲ್ ಕುಮಾರಣ್ಣ ಅವರು ಸೋತಿದ್ದಾರೆ, ಇಲ್ಲ ಅವ್ರನ್ನ ಕಳಿಸ್ಬೇಕು ಇಲ್ಲ ಕುಮಾರಣ್ಣವರೇ ಬರಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ಮಾಡಿ, ಬಹುತೇಕ ನಮ್ಮ ನಿರ್ಣಯಕ್ಕೆ ನನ್ನ 8 ವಿಧಾನಸಭಾ ಮಂಡ್ಯ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದ ಹಾಲಿ ಮಾಜಿ ಶಾಸಕರ ಒಂದು ನೇತೃತ್ವದಲ್ಲಿ ಒಂದು ನಿರ್ಣಯವನ್ನು ಮಾಡಿದ್ವಿ. ಆ ನಿರ್ಣಯಕ್ಕೆ ಬೆಲೆ ಕೊಟ್ಟು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಅವತ್ತು ಮಾನ್ಯ ಯಡಿಯೂರಪ್ಪ ಅವರು ಕೇರಳದ ಚುನಾವಣಾ ಪ್ರಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನೀವು ಬರೀ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಬರೀ ಲೋಕಸಭಾ ಸದಸ್ಯರಾಗಿ ಕುಮಾರಸ್ವಾಮಿ ಅವರನ್ನು ನೀವು ಆಯ್ಕೆ ಮಾಡಿ ಕಳಿಸ್ತಾ ಇಲ್ಲ, ಮೋದಿಜಿಯವರ ಕೇಂದ್ರ ಸಂಪುಟದಲ್ಲಿ ಒಬ್ಬ ಬಲಿಷ್ಠ ಮಂತ್ರಿಯನ್ನು ನೀವು ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅಂತ ಒಂದು ಬಲಿಷ್ಠ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವರಾಗಿ ಇವತ್ತು ನಿಮ್ಮ ಮಂಡ್ಯದ ಮಗ, ಮಂಡ್ಯ ಲೋಕಸಭಾ ಕ್ಷೇತ್ರದ ನೂತನ ಲೋಕಸಭಾ ಸದಸ್ಯರು ಇವತ್ತು ಪಾಂಡುಪುರದ ಈ ಮಣ್ಣಿನಲ್ಲಿ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಮಹಾಜನತೆಗೆ ಇವತ್ತು ನಾನು ಅಪೀಲ್ ಮಾಡಿದೆ. ನನ್ನ ನೋವು 2023ರ ಚುನಾವಣೆಯ ನೋವು ಮರಿಬೇಕಾದ್ರೆ ಇವತ್ತು ಕುಮಾರಣ್ಣ ಅವರಿಗೆ 50,000ಕ್ಕೂ ಹೆಚ್ಚು ಮತಗಳನ್ನ ಕೊಡಬೇಕು ಅಂತಕ್ಕಂಥದನ್ನ ನಾನು ಕೈಗೊಳ್ಳುವುದನ್ನು ಮಾಡಿದೆ. ಇವತ್ತು ನನ್ನ ಕ್ಷೇತ್ರದ ಮಾಧ್ಯಮತೆ ವಿಶೇಷವಾಗಿ ನಾಮಿನೇಷನ್ ಫೈಲ್ ಮಾಡೋದಕ್ಕಿಂತ ಮುಂಚೆ ಕುಮಾರಣ್ಣವರು ಈ ನಾಡು ಕಂಡಂತ ಒಬ್ಬ ರೈತ ನಾಯಕ ಕೆ.ಎಸ್. ಪುಟ್ಟಣ್ಣಯ್ಯನವರ ಸಮಾಧಿಗೆ ಪುಷ್ಪಾರ್ಚನೆ ಮಾಡಿ ಪ್ರಾರ್ಥನೆ ಮಾಡಿ ನಾನು ರೈತರ ಪರ ಇರ್ತೀನಿ ಈ ಜಿಲ್ಲೆಯಲ್ಲಿ ಈ ನಾಡಿನಲ್ಲಿ ಇರ್ತಕ್ಕಂಥದನ್ನ ಸಂಕಲ್ಪ ಮಾಡಿ ಅವತ್ತು ಹೋದ್ರು. ಇವತ್ತು ಜೆಡಿಎಸ್ ಬಿಜೆಪಿ ಜೊತೆಗೆ ಪುಟ್ಟಣ್ಣಯ್ಯವರ ಅಭಿಮಾನಿಗಳು ಸೇರಿದಾಗೆ ಪಕ್ಷಾತೀತವಾಗಿ ಇವತ್ತು ಕುಮಾರಣ್ಣವರಿಗೆ ಆಶೀರ್ವಾದ ಮಾಡಿ 50,800ಕ್ಕೂ ಹೆಚ್ಚು ಮತಗಳನ್ನು ಇವತ್ತು ಬಹುಮತವನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಕುಮಾರಣ್ಣ ಅವರಿಗೆ ವಿನಂತಿ ಮಾಡಿದೆ. ಇವತ್ತು ನಮ್ಮ 2 ಪಕ್ಷದ ಮುಖಂಡರ ನೇತೃತ್ವದಲ್ಲಿ ನನ್ನ ಕ್ಷೇತ್ರದ ಮತದಾರರಿಗೆ ಅಭಿವೃದ್ಧಿಯನ್ನು ಸಲ್ಲಿಸೋದ್ರ ಜೊತೆಗೆ ಕುಮಾರಣ್ಣ ಅವರು ಪ್ರತಿ ಕ್ಷೇತ್ರಕ್ಕೆ ಹೋಗಿ ನಾನು ಕೃತಜ್ಞತೆಗಳನ್ನು ಹೇಳಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡಿದಾಗ, ಈಗಾಗಲೇ ಮಂಡ್ಯ ಜಿಲ್ಲೆಯ ಕೇಂದ್ರ ಸ್ಥಾನದಲ್ಲಿ 2 ಬಾರಿ ಬಂದಿದ್ದೀರಿ. ನನ್ನ ಪಾಂಡುಪುರ ಸಬ್ ಡಿವಿಷನ್ನ 4 ತಾಲೂಕುಗಳ ಕೇಂದ್ರ ಸ್ಥಾನ, ಮೊದಲನೇದಾಗಿ ನನ್ನ ಪಾಂಡುಪುರದ ಈ ಮಣ್ಣಿನಲ್ಲಿ ಅದು ಪ್ರಾರಂಭ ಆಗಬೇಕು ಅಂತಕ್ಕಂಥದ್ದನ್ನ ಹೇಳುವಂತ ಹಿನ್ನೆಲೆಯಲ್ಲಿ ಬೆಲೆ ಕೊಟ್ಟು ಇವತ್ತು ನಿಮಗೆ ಕೃತಜ್ಞತೆ ಹೇಳಲಿಕ್ಕೆ, ನೀವು ಸಲ್ಲಿಸ್ತಾ ಇರ್ತಕ್ಕಂಥ ಅಭಿನಂದನೆಯನ್ನು ಸ್ವೀಕಾರ ಮಾಡಲಿಕ್ಕೆ ಕುಮಾರಣ್ಣವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ 2 ಪಕ್ಷದ ಮುಖಂಡಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ಬಹುತೇಕ ನಿಖಿಲ್ ಅವರು ಈ ಸಲ ನನ್ನೆಲ್ಲಿ ಒತ್ತಾಯ ಮಾಡಿ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಕ್ಯಾಂಡಿಡೇಟ್ ಮಾಡ್ತಾರೆ ಅಂತ ಹೇಳಿ ನನ್ನನ್ನು ತಮ್ಮಣ್ಣ ಸಾಹೇಬರನ್ನ ಹಲವಾರು ಬಾರಿ ನೀವು ಕ್ಯಾಂಡಿಡೇಟ್ ಆಗಬೇಕು ಅಂತ ಹೇಳಿ ಆ ಸಭೆನ
ಮಾಡಲು. ಆದರೂ ಅವರು ನನ್ನ ಜಿಲ್ಲೆ ಬಗ್ಗೆ ಇಟ್ಟಿರ್ತಕ್ಕಂಥ ಕಳಕಳಿ, ಅವರು ಕಳೆದ ಲೋಕಸಭಾ ಕ್ಷೇತ್ರದಲ್ಲಿ ಸೋತು ನನ್ನ ಈ ಜಿಲ್ಲೆಯ ಜನಕ್ಕೆ ಯಾವುದೇ ಸಂಕಷ್ಟದ ಸಂದರ್ಭದಲ್ಲಿ ಯಾವುದೇ ಕಷ್ಟ ಸುಖಕ್ಕೆ ನಾವು ಕರೆದಾಗ ಬಂದು ಸ್ಪಂದಿಸಿ ಒಬ್ಬ ದೇವೇಗೌಡರ ಕುಟುಂಬದ ಕುಡಿಯಾಗಿ ಜನರ ಮಧ್ಯೆ ನಿಂತು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಈ ನಾಡಿನ ರಾಜ್ಯಾದ್ಯಂತ ರಾಜ್ಯಾಧ್ಯಕ್ಷರ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಹಾಗೆಯೇ ಕೋರ್ ಕಮಿಟಿಯ ನಮ್ಮ ಪಕ್ಷದ ಅಧ್ಯಕ್ಷರು, ಹಾಲಿ ತಾಯಿ ನಾಡದೇವತೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ನಮ್ಮ ಹಿರಿಯ ನಾಯಕರಾದ ಜಿಟಿ ದೇವೇಗೌಡರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾದಂತಹ ಡಿ ರಮೇಶ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಬಿಜೆಪಿ ಪಕ್ಷದ ಅಧ್ಯಕ್ಷರಾದಂತಹ ಡಾಕ್ಟರ್ ಇಂಗ್ಲೇಶ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಗೆಳೆಯರಾದಂತಹ ಮಂಜಣ್ಣ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನೂತನ ವಿಧಾನ ಪರಿಷತ್ ಸದಸ್ಯರಾದಂತಹ ನಮ್ಮ ವಿವೇಕ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ಮಾಜಿ ಸಚಿವರು ಇವತ್ತು ಮದ್ದೂರು ಕ್ಷೇತ್ರದಲ್ಲಿ ಮೊದಲ ಸ್ಥಾನದಲ್ಲಿ 56,000 ಲೀಡನ್ನು ಕೊಡಿಸಿದಂತ ಇವತ್ತು ಮಾಜಿ ಸಚಿವರು ನಮ್ಮ ನಾಯಕರಾದಂತಹ ಡಿ ಸಿ ತಮ್ಮಣ್ಣವರು ಆಗಮಿಸಿದ್ದಾರೆ. ಅವರಿಗೆ ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮಾಜಿ ಸಚಿವರು ಹಿರಿಯರಾದಂತಹ ನಾರಾಯಣ ರೆಡ್ಡಿ ಅವರಿಗೆ ಆಗಮಿಸಿದ್ದಾರೆ. ಅವರಿಗೆ ಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಮದ್ದೂರು ಕ್ಷೇತ್ರದ ಬಿಜೆಪಿಯ ನಾಯಕರಾದಂತಹ ಸಾಮಣ್ಣವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಮಳವಳ್ಳಿ ಕ್ಷೇತ್ರದ ಮಾಜಿ ಶಾಸಕರು, ನಮ್ಮ ಪಕ್ಷದ SC ಸೇನೆ ರಾಜ್ಯಾಧ್ಯಕ್ಷರು ಇವತ್ತು ಈ ಜಿಲ್ಲೆಯಲ್ಲಿ ಇವತ್ತು ಬಿಜೆಪಿ ಜೆಡಿಎಸ್ ಎನ್ಡಿಎ ಅಭ್ಯರ್ಥಿಗೆ ಇವತ್ತು ದಲಿತರು ಒಟ್ಟು ಬಿಡದಾಗ ಅನ್ಕೊಂಡಿದ್ದನ್ನ ಆಳ ಕಾಂಗ್ರೆಸ್ನ ಅಪಪ್ರಚಾರ ಮಾಡಿದ್ರು. ಅವೆಲ್ಲವನ್ನು ಮೆಟ್ಟು ನಿಂತು ಇವತ್ತು ಕುಮಾರಣ್ಣ ಅವರಿಗೆ ಬೆಂಬಲಿಸಿದಂತಹ ಕೀರ್ತಿ ನಮ್ಮ ಅಂದಾಜವರಿಗೆ ಸಲ್ಲುತ್ತೆ. ಅವರನ್ನು ಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಂಧುಗಳೇ, ಹಾಗೆ ಇಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರುಗಳಾದಂಥ ನೆಲ್ಲಿಗೆರೆ ಬಾಲು ಅವರು, ಅವ್ರನ್ನ ಸ್ವಾಗತ ಮಾಡ್ತೇನೆ. ಚಲೋಪ ಒಂದ್ ಕಡೆ. ಹಾಗೆ ನಮ್ಮ ಮದ್ದೂರಿನ ಹಿರಿಯ ಮುಖಂಡರಾದಂತಹ ರಾಜಣ್ಣ ಅವರನ್ನ ಸ್ವಾಗತ ಕೊಡ್ತೇನೆ. ಹಾಗೆ ಅಮರಾವತಿಯ ನಮ್ಮ ಸೇಫಣ್ಣ ಅವರನ್ನ ಸ್ವಾಗತ ಕೊಡ್ತೇನೆ. ಬಿಜೆಪಿಯ ನಮ್ಮ ತಾಲೂಕು ಅಧ್ಯಕ್ಷರನ್ನ ಸ್ವಾಗತ ಮಾಡ್ತೇನೆ. ಹಾಗೆ ಸ್ವಲ್ಪ ದಾರಿ ಬಿಡಿ. ಹಾಗೆ ಬೋರ ಸಾಹೇಬರನ್ನ ಇವತ್ತು ನನ್ನ ಪರವಾಗಿ ಪೂರ್ವಕವಾಗಿ ಸ್ವಾಗತ ಕೊಡ್ತೇನೆ. ನಮ್ಮ ಮಂಡ್ಯ ಕ್ಷೇತ್ರದ ಇವತ್ತು ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದಂತ ನಮ್ಮ ಮಂಡಲ ರಾಮಚಂದ್ರನ ಸ್ವಾಗತ ಮಾಡ್ತೇನೆ. ಹಾಗೆ ನಮ್ಮ ಯುವ ನಗರದ ಅಧ್ಯಕ್ಷರಾದಂತ ಮರಳಿ ರವಿ ಅವರನ್ನ ಸ್ವಾಗತ ಮಾಡ್ತೇನೆ. ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಾದಂತ ಹಿಂದುಳಿದ ವರ್ಗದ ಅಧ್ಯಕ್ಷರಾದಂತ ಜಯರಾಮಣ್ಣ ಅವರನ್ನ ಸ್ವಾಗತ ಮಾಡ್ತೇನೆ. ಹಾಗೆ ನಮ್ಮ ಹಿಂದುಳಿದ ವರ್ಗದ ಸಂಚಾಲಕರಾದಂತ ಪದ್ಮಾವತಿ ಅವರನ್ನ ಸ್ವಾಗತ ಮಾಡ್ತೇನೆ. ಹಾಗೆ ನಮ್ಮ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದಂತಹ ಮಂಗಳ ಅವರನ್ನ ಸ್ವಾಗತ ಮಾಡ್ತೇನೆ. ಹಾಗೆ ನಮ್ಮ ಹಿರಿಯ ಬಿಜೆಪಿ ಮುಖಂಡರಾದಂತಹ ಹಿರೇಮಲೆ ಮಂಜಣ್ಣ ಅವರನ್ನ ಸ್ವಾಗತ ಮಾಡ್ತೇನೆ. ಹಾಗೆ ನಮ್ಮ ಮೈಸೂರಿನ ಅಧ್ಯಕ್ಷರಾದಂತಹ ಮಾಜಿ ಅಧ್ಯಕ್ಷರಾದಂತಹ ಸಿಂಗಿಂಗ್ ಅವರನ್ನ ಸಮಾರಂಭಕ್ಕೆ ಸ್ವಾಗತ ಮಾಡ್ತೇನೆ. ಹಾಗೆ ನಮ್ಮ ಬಾರಲಿ ಚಂದ್ರಣ್ಣ ಅವರನ್ನ ಈ ಸಮಾರಂಭಕ್ಕೆ ಸ್ವಾಗತ ಮಾಡ್ತೇನೆ. ಬಹುತೇಕ ಇಲ್ಲಿರ್ತಕ್ಕಂಥ ಮೈಸೂರಿನ ಮಹಿಳಾ ಸಮಾರಂಭಕ್ಕೆ ಸ್ವಾಗತ ಮಾಡ್ತೇನೆ. ಈ ವೇದಿಕೆಯಲ್ಲಿರ್ತಕ್ಕಂಥ ನನ್ನೆಲ್ಲ ಮುಖಂಡರುಗಳನ್ನ, ವಿಶೇಷವಾಗಿ ನನ್ನ ಪುರಸಭೆಯ ಅಧ್ಯಕ್ಷರುಗಳು, ಸದಸ್ಯರುಗಳು, ಎರಡು ಪಾರ್ಟಿಯ ಮುಖ್ಯಸ್ಥರುಗಳು, ಮುಖಂಡರು, ಬಹುತೇಕ ಯಾವುದೇ ಕಾರ್ಯಕ್ರಮವನ್ನು ನಾವು ಮಾಡಬೇಕಾದ್ರೆ ಅವರೇ ಹೆಚ್ಚಿನ ಮುಂಚೂಣಿಯಲ್ಲಿ ನಿಂತು ಇವತ್ತು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ನಾನು ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ
ದುದ್ದಾವಳಿಯ ಮುಖಂಡರುಗಳು, ಇವತ್ತು ವಿಶೇಷವಾಗಿ ಎರಡು ಪಕ್ಷದ ಮುಖಂಡರು ಅತ್ಯಂತ ಮೊದಲ ಸ್ಥಾನದ ಬಹುಮತವನ್ನು ಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲರನ್ನೂ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾರೆ. ಹಾಗೆ ನನ್ನ ಮೇಲ್ಕೋಟೆ ಹೋಬಳಿಯ ಮುಖಂಡರು, ಇವತ್ತು ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದಂಥ ಮಂಜಣ್ಣವರಿದ್ದಾರೆ, ಅವರು ಸೇರಿದಾಗೆ ನಮ್ಮ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ನಮ್ಮ ಸಮುರಳಿ ಆನಂದಣ್ಣವರನ್ನು ಸೇರಿದಾಗೆ ನನ್ನೆಲ್ಲ ಮುಖಂಡರುಗಳನ್ನು ಹೃತ್ಪೂರ್ವಕವಾಗಿ ಹೋಬಳಿಯ ಎಲ್ಲ ಮುಖ್ಯಸ್ಥರನ್ನ ಸ್ವಾಗತ ಮಾಡ್ತಾ, ಹಾಗೆ ಲಕ್ಷ್ಮೀಸಾಗರ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಎಲ್ಲ ಮುಖಂಡರನ್ನ ಸ್ವಾಗತ ಮಾಡ್ತಾ, ಹಾಗೆ ಚಿಂಚೋಳಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದಂಥ ಅಶೋಕ್ ಅವರು, ಗೋಪಾಲ್ ಗೌಡರು, APMC ಅಧ್ಯಕ್ಷ ಆಗಿದ್ದಂಥ ಮುಖಂಡರುಗಳನ್ನು ಎಲ್ಲರನ್ನೂ ಸೇರಿದಾಗ ನನ್ನ ಚಿಂಚೋಳಿ ಹೋಬಳಿಯ ಎಲ್ಲ ಮುಖಂಡರುಗಳನ್ನು ಸ್ವಾಗತ ಮಾಡ್ತಾ, ವಿಶೇಷವಾಗಿ ಕ್ಯಾತನಹಳ್ಳಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಪ್ರವೀಣ್ ಜೇಟ್ ಅವರು ಸೇರಿದಾಗೆ ನನ್ನೆಲ್ಲ ಪಂಚಾಯಿತಿಯ ನನ್ನೆಲ್ಲ ಮುಖಂಡರುಗಳನ್ನ ಕಾರ್ಯಕರ್ತರನ್ನ ಸ್ವಾಗತ ಮಾಡ್ತಾ, ಇವತ್ತು ಬಹುತೇಕ ನನ್ನ ಚಿಕ್ಕಾಡಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಮಹಾ ನಾಯಕರುಗಳು ಯಾವುದೇ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡತಕ್ಕಂಥ ಜವಾಬ್ದಾರಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಎರಡು ಪಕ್ಷದ ಮುಖಂಡರನ್ನ ಸ್ವಾಗತ ಮಾಡ್ತಾ, ವಿಶೇಷವಾಗಿ ಇವತ್ತು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ತಹಶೀಲ್ದಾರರು, ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಕಳೆದ 3 ದಿನಗಳಿಂದ ಒಂದು ಹೃತ್ಪೂರ್ವಕವಾದಂಥ ಜವಾಬ್ದಾರಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಸ್ವಾಗತ ಮಾಡ್ತಾ, ವಿಶೇಷವಾಗಿ ನನ್ನ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕಳೆದ 3 ದಿನಗಳಿಂದ ಇಲ್ಲೇ ಇದ್ದು ವ್ಯವಸ್ಥಿತವಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದೀರಿ. ನಿಮಗೂ ಸ್ವಾಗತವನ್ನು ಕೋರ್ತಾ ನನ್ನ ಎರಡೆರಡು ಮಾತುಗಳನ್ನು ಮಾತಾಡಿ GD ದೇವೇಗೌಡರು ಇವತ್ತು ಮುಖ್ಯಮಂತ್ರಿಗಳು ಕರೆದಿರ್ತಕ್ಕಂಥ ಕಾವೇರಿ ಸಭೆಗೆ ಹೋಗಬೇಕಾಗಿದೆ. ಅವ್ರು ಮಾತಾಡಿ ತೆರಳ್ತಾರೆ. ಅವ್ರು ಮಾತಾಡೋಕೆ ಮುನ್ನ ಎರಡೆರಡು ಮಾತುಗಳನ್ನ ಮುಗಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಂಧುಗಳೇ, ಇವತ್ತು ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮೊದಲ ಬಾರಿಗೆ ಯಡಿಯೂರಪ್ಪ ಅವರ ಬಿಜೆಪಿ ನೇತೃತ್ವದಲ್ಲಿ ಸಮ್ಮಿಶ್ರ ಸರ್ಕಾರ ಮಾಡಿದಾಗ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ತಾಲೂಕಿಗೆ, ಈ ಜಿಲ್ಲೆಗೆ, ಈ ನಾಡಿಗೆ ಕೊಟ್ಟಂತ ಕೊಡುಗೆಯನ್ನ ನಾವು ಯಾವತ್ತೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅವತ್ತು ನಮ್ಮನ್ನು ಗೌರವಯುತವಾಗಿ ಬಿಜೆಪಿ ಪಕ್ಷದ ಮುಖಂಡರು ಪಾಂಡುಪುರ, ಮಂಡ್ಯದಿಂದ ಹಿಡಿದು ಬೆಂಗಳೂರಿಂದ ಹಿಡಿದು ಡೆಲ್ಲಿ ತನಕ ಗೌರವಯುತವಾಗಿ ನಡೆಸಿಕೊಂಡಿದ್ರು. ಕಳೆದ 2018 ಚುನಾವಣೆಯಲ್ಲಿ ನಾವು ಹೇಳಿದ್ವಿ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಸವಾಸ ಬೇಡ ಅಂತ ಹೇಳಿ. ನಾನೇ ಸಾಕ್ಷಿ. ಮೋದಿಜಿಯವರು ಇವತ್ತು ನಿಮಗೆ ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮುಂದುವರಿಸ್ತೇವೆ, ಇವತ್ತು ನಿಮ್ಮ ತಂದೆಯವರಿಗೆ ಒಪ್ಪಿಸಿ ರಾಜೀನಾಮೆ ಕೊಡಿ ಅಂತಕ್ಕಂಥದ್ದನ್ನ 2019 ಲೋಕಸಭಾ ಚುನಾವಣೆ ಪೂರ್ವವಾಗಿ ಕರೆದಿಳಿದ್ರು. ಆದರೆ ಎಲ್ಲೋ ಒಂದು ಕಡೆ ಅದು ಆಗಿಲ್ಲ. ಆದರೆ ಇವತ್ತು ಬಿಜೆಪಿ JDS ಪಕ್ಷದ ನೇತೃತ್ವದಲ್ಲಿ ಈ ಕಾಂಗ್ರೆಸ್ ಪಕ್ಷವನ್ನ ಈ ನಾಡಿನಲ್ಲೇ ಅಲ್ಲ ಈ ರಾಷ್ಟ್ರದಲ್ಲೇ ಒಂದು ಧೂಳಿಪಟ ಮಾಡುವಂತ ಒಂದು ಪ್ರಕ್ರಿಯೆ ಪ್ರಾರಂಭವಾಗಿದೆ. ಅದು ಇವತ್ತು ಹಳೆ ಮೈಸೂರು ಪ್ರಾಂತದಲ್ಲಿ ಇವತ್ತು ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಅಪ್ಪಿತಪ್ಪು 1-2 ಸೀಟು ನಾವು ಸೋತಿರ್ಬೋದು, ಬಿಜೆಪಿ ಸೋತಿರ್ಬೋದು. ಅದು ಕುಮಾರಣ್ಣವರ, ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಇವತ್ತು ನನ್ನ ಪಕ್ಷದ 2 ಪಕ್ಷದ ಮುಖಂಡರುಗಳು ಒಗ್ಗೂಡಿ ಆಶೀರ್ವಾದ ಮಾಡಿದಂತ ಕಾರಣದಿಂದ ಅತ್ಯಂತ ಪ್ರಚಂಡ ಬಹುಮತದಲ್ಲಿ 12 ಲೋಕಸಭಾ ಕ್ಷೇತ್ರಗಳನ್ನ ಗಟ್ಟತಕ್ಕಂಥ ಸಾಕ್ಷಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನನ್ನ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಮಾಧ್ಯಮದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಳೆದ ಒಂದು ವರ್ಷದಿಂದ ಇವತ್ತು ಮಧ್ಯೆ ಬ್ಯಾರಿಕೇಡ್ ತೆಗೆದುಬಿಡಿ ಸರ್, ಮಧ್ಯದಲ್ಲಿ ಕೂತಿದ್ದಾರೆ. ಆ ಕಡೆ ಮಳೆ ಜಾಸ್ತಿ ಆಯ್ತು ಸರ್, ಪೊಲೀಸರು ಮಧ್ಯೆ ಬ್ಯಾರಿಕೇಡ್ ತೆಗೆದುಬಿಡಿ, ಬ್ಯಾರಿಕೇಡ್ ತೆಗೆದು ಮಧ್ಯದಲ್ಲಿ ಬಂದು ಕೂತಾರೆ. ಹಾಗಾಗಿ ನಾನು ಇದನ್ನು ರಾಜಕೀಯ ಬೇಡ ಅಂತಕ್ಕಂಥ ಒಂದು ನಿರ್ಣಯವನ್ನು ನಾವು ಮಾಡಿದ್ವಿ. ಆದರೆ 2024 ಚುನಾವಣೆಯಲ್ಲಿ ಈ ಜಿಲ್ಲೆಯಲ್ಲಿ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಕುಮಾರಣ್ಣ ಅವರು ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗದಂತ ಸಂದರ್ಭದಲ್ಲಿ ಇವತ್ತು ನನ್ನ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಮಾಧ್ಯಮಕ್ಕೆ 50,000ಕ್ಕೂ ಹೆಚ್ಚು ಬಹುಮತವನ್ನು ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ನಮಗೆ ಹೆಚ್ಚಿನ ಜವಾಬ್ದಾರಿಯನ್ನ ಹೆಚ್ಚಿದಿರಿ. ಆ ಕಾರಣದಿಂದ ಇವತ್ತು ನಾನು ನನ್ನ ಕೊನೆಯ ಉಸಿರಿನ ತನಕ ನಿಮ್ಮ ಮಧ್ಯೆ ಇದ್ದು ನಿಮ್ಮ ಸೇವೆ ಮಾಡುವಂತಹ ಕೆಲಸವನ್ನ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನ 2 ಪಕ್ಷದ ಮುಖಂಡರಿಗೆ ನಾನು ವಾಗ್ದಾನ ಮಾಡ್ತಾ, ಇವತ್ತು ಇಂಥ ಒಂದು ವಿಶೇಷವಾದಂಥ ದಿನ. ಕುಮಾರಣ್ಣ ಬಂತು ಅಂದ್ರೆ ಮಳೆ, ಬಂತು ಡೆಲ್ಲಿ ಹೊರಟು 14 ಆಗ್ತಿತ್ತು.
ಇವತ್ತು ಈ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆಗೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಕಬಿನಿಯಿಂದ 20,000 ಕ್ಯೂಸೆಕ್ಸ್ ನೀರು ಒಳಗೆ ಹರಿದಾಡ್ತಾ ಇದೆ. ಮತ್ತು ಕನ್ನಂಬಾಡಿ ಕಟ್ಟೆಗೆ ಒಂದು ಕೊಡಗಿನಲ್ಲಿ ಇವತ್ತು ಮಳೆ ಪ್ರಾರಂಭವಾಗಿದೆ. ಕುಮಾರಣ್ಣವರು ನನ್ನ ಈ ಕಾವೇರಿ ಬೇಸಿದ ಜನ ಸಂಕಷ್ಟಕ್ಕೆ ಸಿಕ್ಕಂತ ಸಂದರ್ಭದಲ್ಲಿ ಪುಟ್ಟಣ್ಣ ನಡಿ ಬಂದು ನಾವು ಮಣ್ಣಕ್ಕೆ ಹೋಗಿ ತಾಯಿ ಕಾವೇರಿಗೆ ಪೂಜೆ ಸಲ್ಲಿಸೋಣ. ಆ ತಾಯಿ ನಮಗೆ ಯಾವತ್ತೂ ಈ ಜಿಲ್ಲೆಯ ಜನಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದನ್ನು ಮೊದಲಿಂದ ರೂಢಿ ಮಾಡ್ಕೊಂಡಿದ್ದಾರೆ. ಇದು ಇವತ್ತು ಈಗ ಮಳೆ ಬರ್ತಾ ಇರತಕ್ಕಂಥದ್ದು ಶುಭ ಸಂಕೇತ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಿಮ್ಮ ಮೇಲ್ಕೊಂಡ ವಿಧಾನಸಭಾ ಕ್ಷೇತ್ರದ ಮಾಧ್ಯಮಕ್ಕೆ ಒತ್ತಡ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಮಾಡುವಂತ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಈ ಕ್ಷೇತ್ರದಲ್ಲಿ, ಈ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿಭಾಯಿಸ್ತಾರೆ. ಹೆಚ್ಚಿನ ಆಶೀರ್ವಾದವನ್ನು ಏನ್ ಮಾಡಿದ್ದೀರಿ, ಮತ್ತೊಮ್ಮೆ ನಿಮಗೆ ನಿಮ್ಮ ಮನೆಯ ಮಗನಾಗಿ ಒಂದು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಶಾಂತಿಯುತವಾಗಿ ಎಲ್ಲರೂ ಕೂರಬೇಕು. ಊಟದ ವ್ಯವಸ್ಥೆ ಬೆಳಗ್ಗೆ 10 ಪ್ರಾರಂಭವಾಗಿ ಏನಿಗೆ ಬರ್ತಾ ಹೇಳ್ತಾ ಇದ್ರು, ಅಣ್ಣ ಊಟ ಬಹಳ ಚೆನ್ನಾಗಿತ್ತು ಅಂತ ಹೇಳಿ. ಆ ಊಟ ಹಾಕ್ಸೋದನ್ನ ಕತ್ತಿರಿ ನಾವು ಕುಮಾರಣ್ಣನಿಂದಲೇ ತೋರಿಸ್ಕೊಂಡ ಇಂಥ ಕಾರ್ಯಕ್ರಮಗಳನ್ನ ಬಹಳ ದಿನಗಳಿಂದ ಮಾಡ್ಕೊಂಡು ಬರ್ತಾ ಇದ್ವಿ. ಮುಂದೆ ಬಗ್ಗೆ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.